ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಜಾಹೀರಾತುಗಳು. ನೋಡಿ, ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ. ಯಾಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು, ಒಂದೊಂದು ಪೇಜು, ಎರಡೆರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ. ಅಂತಿಮವಾಗಿ ಇದು ಯಾರು ದುಡ್ಡು? ಈ ರಾಜ್ಯದ 7.5 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನಿ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಆಗ್ತಾ ಇದೆ. ಸುಮ್ಮನೆ ನಾವು 2.5 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ. ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ. ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಮಾಡಲಿಕ್ಕಾಗಿದೆಯಾ? ಎಷ್ಟೆಷ್ಟು ಲೋಪದೋಷಗಳು, ಎಷ್ಟೆಷ್ಟು ವೈಫಲ್ಯತೆಗಳು, ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ. ಬಹುಶಃ ಮುಂದೆ ಆ ಪ್ರಶ್ನೆ ಕೇಳ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು. ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ತನ್ನ ಬೆನ್ನನ್ನು ತಾನು ತಟ್ಕೊಳ್ತಕ್ಕಂಥದ್ದಲ್ಲ. 7.5 ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾದ್ರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ? ಆಗಿದೆಯಾ? ಅವ್ರ ಆತ್ಮಸಾಕ್ಷಿಗೆ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಸುಮ್ಮನೆ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಸಿಗ್ಬೋದು ಅಷ್ಟೇ, ಒಂದು ದಿನದ ಪ್ರಚಾರ, ಅವ್ರಿಗೆ ಸಮಾಧಾನ ಆಗ್ಬೋದಷ್ಟೇ. ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ? ನೆಮ್ಮದಿಯಾಗಿದ್ದಾರಾ ಬಡವರು? ಉದ್ಯೋಗಗಳು ಸಿಕ್ಕಿದೆಯಾ ಯುವಕರಿಗೆ? ಇವೆಲ್ಲದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಈಗ ಬಿಹಾರದ ಚುನಾವಣೆ ಫಲಿತಾಂಶ NDA ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ, ಅದನ್ನು ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಬಹುಶಃ ಅಂಥ ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಯಾರೂ ಕೂಡ, ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟ್ರಿನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ರಿಗೂ ಕೂಡ ಭಾಳ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು. ಮುಂದೆ ಬರ್ತಕ್ಕಂಥ 28ರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು. ಯಾಕೆಂದರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು. ಪಾಪ ಹೇಳಿದರು, ಅದೆಂಥದ್ದು 18 ಇದೆ, 17 ಇದೆ, ಇನ್ನು ಸಿಂಗಲ್ ಡಿಜಿಟಿಗೆ ಬಂದು ನಿಲ್ಲುತ್ತೆ ಅಂತ. ಒಂದು ಕೆಲಸ ಮಾಡೋದು ಒಳ್ಳೆಯದು. ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನು ಪಾಪ ಬ್ರ್ಯಾಂಡ್ ಇಟ್ಕೊಂಡಿದ್ದಾರಲ್ಲ, ಅಲ್ಲಿದ್ದು ಮುಂದಕ್ಕೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್. ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ. ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು. ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್, 136 ಸೀಟ್ಗಳು. ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳು ಇವ್ರೇನು ಇರಲಿಲ್ಲ, ಇವ್ರಿಗೇನಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು? ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು, ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು. ಏನಾದರೂ ರುಜುವಾತು ಮಾಡೋಕ್ಕಿಂತ ಮುಂಚೆ, ಏನಾದ್ರು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ. ಆದರೂ ಅವ್ರು ಕೊಟ್ಟಂಥ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದನೇ ಬಹುಶಃ ಇವತ್ತು ನೀವು ಇಲ್ಲಿ ನಿಂತಿದ್ದೀವಿ. 25 ವರ್ಷ ರಜತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ, ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದಾರೆ. ಸರ್, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗಿದೆ. DK ಶಿವಕುಮಾರ್ ತ್ಯಾಗದ ಮಾತುಗಳನ್ನು ಜೋರಾಗಿ ಆಡ್ತಿದ್ದಾರೆ. ಇವತ್ತು DK ಸುರೇಶ್ ಅವರು ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತಿದ್ದಾರೆ. ಸರ್, ದಿಸ್ ಈಸ್ ನನ್ ಆಫ್ ಅವರ್ ಕನ್ಸರ್ನ್ ಆರ್ ನನ್ ಆಫ್ ಅವರ್ ಬಿಸ್ನೆಸ್. ಅವರ ಪಕ್ಷದ ವಿಚಾರ, ಅವರ ಕುರ್ಚಿಯ ವಿಚಾರ, ಯಾರು ಮುಖ್ಯಮಂತ್ರಿಗಳಾಗ್ತಾರೋ, ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೋ, ಅಥವಾ ಮತ್ತೆ ಇನ್ಯಾರು ಅವರ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಆಸೆ ಇಟ್ಕೊಂಡಿದ್ದಾರೋ, ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಇದರ ಮಧ್ಯೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ. ಒಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ಅನುದಾನ ಸಿಕ್ಕಿದೆ? ನಮ್ಮ ಶಾಸಕರ ಕತೆ ಬಿಟ್ಬಿಡಿ, ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಆಫ್ ದ ರೆಕಾರ್ಡ್. ನೀವು ಕ್ಯಾಮ್ರಾ ಆಫ್ ಮಾಡಿ ಮೈಕ್ಗಳು ಇಡಬೇಡಿ, ದಯವಿಟ್ಟು ಸೈಡಲ್ಲಿ ಇಡಿ, ಹೋಗಿ ಕೇಳಿ, ಅವ್ರಿಗೆ ಪ್ರಶ್ನೆ ಮಾಡಿ ಎಷ್ಟು ಅನುದಾನ ಕೊಡೋಕ್ಕಾಗಿದೆ. ನಾವು ಮಾಡಿದ ರಸ್ತೆಗಳು ಇನ್ನೂ ಮುಗಿದಿಲ್ಲ. ಕೇಳೋಣ. ಬೆಳಗಾವಿ ಅಧಿವೇಶನಕ್ಕೆ ಶಾಸಕರಿಗೆ ಯಾವ ಸೂಚನೆ ಕೊಟ್ಟಿದ್ದಾರೆ?
ಬಾರಿನೂ ಕೂಡ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆ ಆಗದೇ ಕೇವಲ ನಾಮಕಾವಸ್ಥೆ ಅಧಿವೇಶನಗಳಷ್ಟೇ ಸೀಮಿತ ಆಗ್ತಾ ಇತ್ತು. ಈ ಬಾರಿ ಯಾವ ರೀತಿ JDS ತಮ್ಮ ನಿಲುವು ತಗೊಂಡಿದೆ? ಈಗ ನಾಳೆ ದಿನ ಸಂಜೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ಸಮಯ ನಿಗದಿ ಮಾಡಿದ್ದಾರೆ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಅವರ ಸಮ್ಮುಖದಲ್ಲೂ ಕೂಡ ಶಾಸಕ ಮಿತ್ರರ ಜೊತೆಯಲ್ಲಿ ಕೂತು ಈ ವಿಂಟರ್ ಸೆಷನ್ ಏನು ನಡೀತಾ ಇದೆ ಡಿಸೆಂಬರ್ ತಿಂಗಳು 8ನೇ ತಾರೀಕಿಂದ ಏನು ಪ್ರಾರಂಭ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಸರ್ಕಾರದ ವೈಫಲ್ಯತೆಗಳು ಹಲವಾರು ವಿಚಾರಗಳು ಏನಿದೆ ಇವೆಲ್ಲವೂ ಕೂಡ ಏನು ಚರ್ಚೆ ಮಾಡಬೇಕು, ಯಾವ್ಯಾವ ರೀತಿ ಇವತ್ತು ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗ್ತದೆ ನಾಳೆ ದಿನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.